ಹಣ್ಣಾಗಿದೆ, ಈ ಕಡೆಯಿಂದ ನೋಡಿದ್ರೆ ಇನ್ನೂ ಹಣ್ಣಾಗಿದೆ. ನಮ್ಮ ಊರಿದು ಫ್ರೆಶ್ ಫಿಶ್ ಅಲ್ಲಿಲ್ವಾ? ಹೆಲೋ ಹಾಯ್ ನಮಸ್ತೆ, ನಾನು ನಿಮ್ಮ ರಶ್ಮಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಟೈಮ್ ಆಗಿದೆ ಈಗ ರಾತ್ರಿ 10 ಗಂಟೆ. ಈ ರಾತ್ರಿ ನಾವು ಎಲ್ಲಿಗೆ ಹೊರಟಿದ್ದೇವೆ ಅಂತ ಯೋಚಿಸ್ತಿದ್ದೀರಾ? ಅದೇ ಇವತ್ತಿನ ಎಕ್ಸೈಟಿಂಗ್ ಟಾಪಿಕ್. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ವಿಷಯಕ್ಕೆ ಬರ್ತೀನಿ. ನಾವು ಈಗ ಹೊರಟಿರೋದು ನಮ್ಮ ಪ್ರೀತಿಯ ಊರಾದ ಉಡುಪಿಗೆ. ಮುಂದಿನ 10 ದಿನಗಳನ್ನು ನಮ್ಮ ಊರಲ್ಲಿ ಕಳೀತಿದ್ದೇವೆ. ಊರಿಗೆ ಏನಕ್ಕೆ, ಫುಲ್ ಫ್ಯಾಮಿಲಿ ಹೊರಟಿದ್ದೀರಾ ಅಂತ ಕೇಳ್ತೀರಾ? ನಮ್ಮನೆಯಲ್ಲಿ ಇನ್ನು ಸ್ವಲ್ಪ ದಿನ ಬಿಟ್ಟು ಒಂದು ಪೂಜೆ ಹಾಗೂ ನಾವು ಆರಾಧಿಸುವ ದೈವದ ಕೋಲ ಇಟ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಊರಿಗೆ ಹೊರಟು ನಾಳೆಯಿಂದ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋದಿದೆ. ಈಗ ಬಂದದ್ದು ಅವರು ನಂಗೆ ನಿನ್ನೆ ಫೋನ್ ಮಾಡಿದ್ರು. ನಾನು ನಿಮ್ಮ ವಾಯ್ಸ್ ಎಲ್ಲ ಕೇಳ್ದಂಗಿತ್ತಲ್ಲ ಅಂತ. ನೀವು ಯಾರು? ನಾನಾ? ಖುಷಿ ವಿಷಯ ಅಲ್ವಾ ಸಪುರ ಆದ್ರೆ. ಈಗ ಸಪುರ ಆದ್ರೆ ನಾವು ಸಪುರ ಆಗ್ಲಿಕ್ಕೆ ಕಾಯುದೀಗ. ಸ್ವಲ್ಪ ಅಲ್ಲ ಡೊಳ್ಳಿ ಮಕ್ಕಳಿಗೆ ಯಾವ ಹಾಲು ಕೇಳಿದೆ, ಮಕ್ಕಳಿಗೆ ಕೇಳಲಿಲ್ಲ. ಯಾವ ಹಾಲು ಕೇಳಿದೆ? ಯಾವ ಹಾಲು ನಮ್ಗೆ ಅಂತ ಹೇಳಿದ್ದಾರೆ. ಸ್ಲೋ ಹೇಳಿದ್ದಾರೆ. ಯಾವ ಹಾಲು? ನಾನು ಚಾಕೆಲ್ಲ ದಪ್ಪ ಹಾಲು ಯೂಸ್ ಮಾಡುದಲ್ಲ, ಸೊ ದಪ್ಪ ಹಾಲು ಅಂತ ಹೇಳಿದೆ. ಸಾಯಂಕಾಲ ಈಗ ಗ್ರೀನ್ ಎಂತ ಬ್ಲೂ ಪ್ಯಾಕೆಟ್ ಸಿಗೋದು ಹಾಗೆ ಉಷಾ, ಎಂತ ಮರೈತಿ ಇದು? ಬಂದ ಕೂಡಲೇ ಸ್ಟಾರ್ಟ್ ಆಯ್ತಲ್ಲ ಮಾವ ಮತ್ತು ಸೊಸೆದು ಜಗಳ. ನಾವೆಲ್ಲ ಊರಿಗೆ ಬರೋದಕ್ಕೆ ನಮ್ಮ ಮಾಮ ಎಕ್ಸೈಟ್ ಆಗಿರ್ತಾರಂತ ಅಂದ್ಕೊಂಡು ಬಂದದ್ದು ಮಾರೈತಿ. ಇಲ್ಲಿ ನೋಡಿದರೆ ಗ್ರೀನ್ ಪ್ಯಾಕೆಟ್ ಹಾಲು ತಂದದಕ್ಕೆ ಮಾಮನ ಹತ್ರ ಬಯಸ್ಕೊಳ್ತಿದ್ದೇನೆ. ಬಂದ ಕೂಡಲೇ ಕುತ್ಕೊಳ್ಳಿ, ಟೀ ಮಾಡಿ ಕೊಡ್ತೇನಂತ ಕೂರಿಸ್ತಾರಂತ ಅಂದ್ಕೊಂಡು ಬಂದದ್ದು. ಇವ್ರು ನೋಡಿದರೆ ಬಂಗು ಹತ್ರ ಹೇಳಿದಂತೆ ಬ್ಲೂ ಪ್ಯಾಕೆಟ್ ಹಾಲು ಬೇಕಂತ. ಅವ್ರು ನನ್ನ ಹತ್ರ ಇನ್ಫಾರ್ಮೇಶನ್ ಕೊಡೋದು. ನಾನು ಯಾವ್ದು ಹಾಲು ಬೇಕಂತ ಕೇಳಿದ್ರು ಇವ್ರು. ನಾನು ಹೇಳಿದೆ ಗ್ರೀನ್ ಬೇಕು ಅಂತ. ನಂದು ತಪ್ಪುಂಟಾ? ಇಲ್ಲ ಅಲ್ಲ. ಅವರು ಇಲ್ಲಿ ಬಂದ ಕೂಡ ನಾನು ಬ್ಲೂ ಹೇಳಿದ್ದು, ಗ್ರೀನ್ ಅಂತ ತಂದಂತ ನಂಗೆ ಬೈತಿದ್ದಾರೆ. ಗ್ರೀನ್ ಪ್ಯಾಕೆಟ್ ಹಾಲು ನಮ್ಮನೆ ಹತ್ರ ಸಿಗ್ತಂತೆ, ಬ್ಲೂ ಸಿಗುದಿಲ್ಲಂತೆ. ಇದೆಲ್ಲ ವಿಷಯ ನಂಗೆ ಗೊತ್ತಿಲ್ಲ. ರವಿ ಹಾಲು ಯಾವ್ದು ತಗೊಂಡು ಹೋಗುದು ಕೇಳಿದ್ರು. ನಾನು ಕಾಫಿಗೆಲ್ಲ ದಪ್ಪ ಹಾಲು ಯೂಸ್ ಮಾಡುದಲ್ಲ ಅಂತ ಗ್ರೀನ್ ಹೇಳಿದ್ರೆ ಮನೆಗೆ ಬಂದು ಹಾಲಿಗೆ ಬಯಸ್ಕೊಳ್ತಿದ್ದೇನೆ. ಬೆಂಗಳೂರಿಂದ ಬಂದು ಬೇಕಾ ನಮಗೆ? ಹೌದು, ಹಾಗಂತ ಇದೆಲ್ಲ ಸೀರಿಯಸ್ ವಿಷಯ ಅಂತ ಅಂದ್ಕೊಳ್ಬಿಡಿ ಗೈಸ್. ಯಾಕಂದ್ರೆ ಇದೆಲ್ಲ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಆಗುವಂಥದ್ದು. ಇದೇ ನಮ್ಮ ಮನೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಗೋಳಿ ಬಜೆ, ಉಡುಪಿ ಫೇಮಸ್ ಗೋಳಿ ಬಜೆ ಅಲ್ವಾ? ನೋಡೋಣ ಅಂಬಡೆ ತೋರಿಸಿ. ಅಂಬಡೆ, ಓ ಬಟಾಟೆ ಅಂಬಡೆ. ಅಮ್ಮ ಏನು ಹೂ ಎಲ್ಲ ಇಲ್ಲಿ ಕಾಣಿಸ್ತಿದೆ? ನಾಳೆ ಅಕ್ಕನ ಸೊಸೆ ಸೀಮಂತ, ಅದಕ್ಕೆ ಅವರಿಗೆ ಸ್ವಲ್ಪ ಕೊಡುವಾಗ ತಗೊಂಡು ಬಂದು ಬ್ಯಾಂಗ್ಳೂರಿಂದ. ಬನ್ಸ ಇದು? ಬನ್ಸು ಹೋಟೆಲ್ ಉಷಾ ಏನ್ ಮಾಡ್ತಿದ್ಯಾ? ನಾನು ಸೊಪ್ಪು ತಂದದ್ದುಂಟು ಬೆಂಗಳೂರಿಂದ. ಸೊ ಇದು ಒಂದು ದೊಡ್ಡಮ್ಮನ್ ತರ್ಲಿಕ್ಕೆ ಹೇಳಿದ್ರು, ತಂದಿದ್ದೀವಿ. ಇದೊಂದು ರವಿಗೆ ಇಷ್ಟ, ಇದು ಸಬ್ಬಸಿಗೆ ಸೊಪ್ಪು ರವಿಗೆ ಇಷ್ಟ ಅಂತ ತಂದಿದ್ದು. ಇದು ಪುದೀನ ಮತ್ತೆ ಇದು ಮಕ್ಕಳಿಗೆ ಇವತ್ತು ಪಲಾವ್ ಮಾಡಬೇಕು. ಇಲ್ಲ ಬಂದ ಕೂಡಲೇ ಹೋಗೋಕ್ಕೆ ಪುರ್ಸೊತ್ತು ಸಿಗಲ್ಲ ಅಂತ ಬೆಂಗಳೂರಿಂದ ಊರಿಗೆ ಸೊಪ್ಪು ತಂದಿದ್ದೀವಿ. ಅದನ್ನ ಬಿಡಿಸ್ತಾ ಇದ್ದೀನಿ. ಮಾಮಿ ಏನ್ ಮಾಡ್ತಿದ್ದೀರಾ? ಪಲ್ಯ ಬಿಸಿ ಮಾಡ್ತಾ ಇದ್ದೀರಾ? ಅಮ್ಮ ಟೀ ಹಾಕೋತೀನಿ ಕುಡಿದ್ರೆ ಕರೆಕ್ಟ್. ಆಮೇಲೆ ಕೆಲಸ. ಇದು ನಿಜ, ನಮ್ಮ ಮನೆಯಲ್ಲಿ ಫಸ್ಟ್ ಟೀಗೆ ಆದ್ಯತೆ. ಜರ್ನಿ ಮಾಡಿ ಫಸ್ಟ್ ಟೀ ನಮಗೆ. ಬಬ್ಳು ಏನದು? ಬಬ್ಳು ಏನದು?
ಏನಾಯ್ತು? ಕೊಡಲ್ಲ? ನಿಂಗೇನು ಬೇಕು? ಟಿಕ್ ಟಾಕ್ ಉಂಟಲ್ಲಿ? ಸುನಿಲಣ್ಣ ಅದು ಬೇಕಾ? ತಿನ್ನದಿದ್ರೆ ನೀನು ದೊಡ್ಡ ಆಗಲ್ಲ. ಟಿಕ್ ಟಾಕ್ ತಿಂದರೆ ದೊಡ್ಡದಾಗ್ತೀಯಾ? ಚೀಕು ಏನು ತಿಂದರೆ ದೊಡ್ಡದಾಗ್ತೀಯಾ? ಈಗ ಇಬ್ಬರಿಗೂ ಟಿಕ್ ಟಾಕ್ ಬೇಕಾ? ಹಾಂ, ನಿಂಗೆ ಯಾವ ಕಲರ್? ಓ, ಇವರಿಬ್ರು ಟಿಕ್ ಟಾಕ್ ತಿಂದೇ ದೊಡ್ಡವರಾಗುದಂತೆ. ಈಗ ಸ್ನಾನ ಮಾಡಿಲ್ಲ ಇನ್ನು? ಏನಕ್ಕೆ ಮಾಡಲ್ಲ? ಬ್ರಷ್ ಮಾತ್ರ ಮಾಡ್ತೀರಾ, ಸ್ನಾನ ಮಾಡಲ್ಲ? ಗಬ್ಬು ಗಲೀಜು. ಮತ್ತೆ ಏನಾಗಲ್ಲ? ಸುನಿಲ ಮಾಮ ಹೇಳ್ತಾರೆ ವಾಸನೆ ಬರಲ್ಲ, ಸ್ನಾನ ಮಾಡೋ ವಾಸನೆ ಬರಲ್ಲ ಹೇಳ್ತಾರೆ. ಸ್ನಾನ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಅಂತಾರ? ಪರವಾಗಿಲ್ಲ ಹೇಳ್ತಾರೆ. ನಮ್ಮ ಮನೆಯ ಸ್ಪೆಷಲ್ ಗೆಸ್ಟ್ ಇಲ್ಲಿದ್ದಾರೆ, ನೋಡೋಣ. ಕಮ್ ಒಬ್ಬಳು, ಕಮ್ ಕಮ್ ಕಮ್. ನೋಡಿಲಿ ಯಾರಿದ್ದಾರೆ ಇಲ್ಲಿ, ನೋಡು. ಬಾ ಬಾ ಅಂತ ಹೇಳು. ಬಿಡಿಸ್ಬೇಡ, ಅದು ನೋಡು ವಾಟ್ರ್ ಕುಡಿತಿದ್ದೆ ನೋಡು. ಏನು ಹೇಳಬೇಕು? ಹೇಗೆ? ಹಬ್ಬ 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 ಹಬ್ಬ. ಇಲ್ಲ ಕೂತ್ಕೊಂಡಿದ್ದಾಳೆ. ಗುಲಾಬಿ ಸಾಡಿ ಅಂದ್ರೆ ಮನೆ ಹೊರಗಡೆ ಜೋರಾಗಿ ಜಗಳ ಮಾಡಿ ಈಗ ಕಿಚನ್ಗೆ ಹೋಗಿ ಒಟ್ಟಿಗೆ ಕಾಫಿ ಕುಡಿತೀವಿ, ಆಯ್ತಾ? ಇದೆಲ್ಲ ಇದ್ರೇನೆ ಚಂದ ಅಲ್ಲ ಲೈಫಲ್ಲಿ, ಇಲ್ಲಾದ್ರೆ ಲೈಫ್ ಬೋರ್ ಅನ್ಸುತ್ತಲ್ಲ. ಮತ್ತೆ ನಮ್ಮ ಅಪ್ಪಂದು ಸ್ಪೆಷಾಲಿಟಿ ಅದೇ ಅಲ್ವಾ, ಎಂತಾದ್ರೂ ಚೊರೆ ಮಾಡ್ತಾ ಇರ್ಬೇಕು ಅವರಿಗೆ. ಅದು ಸಹ ಅವರು ನನ್ನನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಪ್ರೀತಿಯಿಂದನೇ ಸ್ವಲ್ಪ ಜಾಸ್ತಿ ಜಗಳಾಡ್ತಾರೆ. ನಾವೆಲ್ಲರೂ ಊರಿಗೆ ಬಂದಿದ್ದರಿಂದ ಆ್ಯಂಡ್ ಇನ್ನೂ 10 ದಿವಸ ಇಲ್ಲೇ ಇರೋದ್ರಿಂದ ಆ ಮನೆಯಲ್ಲಿದ್ದ ವೆಜಿಟೇಬಲ್ಸ್ನ ಊರಿಗೆ ತಂದಿದ್ದೀವಿ. ಹಾಗೆ ಅದನ್ನು ನಾವು ಸ್ವಲ್ಪ ಇಟ್ಕೊಂಡು ದೊಡ್ಡಮ್ಮ ಮನೆಗೂ ಸ್ವಲ್ಪ ಕೊಟ್ವಿ. ಇನ್ನು ಈ ವಾರ ಪೂರ್ತಿ ನಮಗೆ ಫಂಕ್ಷನ್ಸೇ ಇರೋದ್ರಿಂದ ಕುಕ್ ಮಾಡೋಕ್ಕೂ ಟೈಮ್ ಇಲ್ಲ. ಹಾಗಾಗಿ ನಾವು ಇಟ್ಕೊಂಡು ಹಾಳು ಮಾಡೋದಕ್ಕಿಂತ ಅವರು ಕುಕ್ ಮಾಡೋದಾದರೆ ಅವ್ರಿಗೆ ಯೂಸ್ ಆಗಲಿ ಅಂತ ಶೇರ್ ಮಾಡಿಬಿಟ್ವಿ. ಚಿಕ್ಕ ಈ ಮಾಡು, ಅಲ್ಲಿಲ್ವಾ? ಇನ್ನೊಮ್ಮೆ ಮಾಡು ಚಿಕ್ಕ, ಮಾಡು ಒಂದ್ಸಲ ಮಾಡು ಪ್ಲೀಸ್ ಪ್ಲೀಸ್. ಬನ್ನಿ ಅಮ್ಮ, ಅಮ್ಮ ಬನ್ನಿ. ಬಂದೆ ನಾನು, ಹೋಗುವ. ಅಲ್ಲಿ ಬರಕ್ ನಂಗೆ ಅಷ್ಟು ಹೋಗ್ತಿದೆ ಕಡೆ. ಗುಲಾಬಿ ಸಾಡಿ ಪೂರ. ಏನಿದು ಗುಲಾಬಿ ಸಾಡಿ? ಗುಲಾಬಿ ಸಾಡಿ ಅಂದ್ರೆ ಫ್ಲವರ್. ಫ್ಲವರಾ? ಗುಲಾಬಿ ಸಾಡಿ. ಇದು ನಮ್ಮ ಕೊಟ್ಟಿಗೆ. ಈ ಕೋಣೆಯಲ್ಲಿ ನಮ್ಮದು ಒಲೆ ಉಂಟು. ಈ ಒಲೆಯಲ್ಲಿ ನಾವು ಫಿಶ್ ಸಾರು ಮತ್ತು ಬಾಯ್ಲ್ಡ್ ರೈಸ್ ಎಲ್ಲ ಇದರಲ್ಲೇ ಮಾಡೋದು. ಇದು ನಮ್ಮ ಇನ್ನೊಂದು ಬಚ್ಚಲು ಮನೆ. ಈ ಹಂಡೆ ನೀರಲ್ಲಿ ಸ್ನಾನ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಫುಲ್ ಬಿಸಿ ಬಿಸಿ. ಬೆಳಿಗ್ಗೆ ಬೆಂಕಿ ಹಾಕಿದರೆ ಸಂಜೆ ತನಕ ನೀರು ಫುಲ್ ಬೆಚ್ಚಗಿರುತ್ತೆ. ಬೆಂಗಳೂರಿನಲ್ಲಿ ಗೀಸರ್ ನೀರಲ್ಲಿ ಸ್ನಾನ ಮಾಡಿ ಮಾಡಿ ಊರಿಗೆ ಬಂದಾಗ ನಮಗೆ ಇದು ಹಂಡೆ ಸ್ನಾನ ಮಾಡುವಾಗ ಏನೋ ಒಂಥರ ಸ್ಪೆಷಲ್ ಅನಿಸುತ್ತೆ. ಈ ಅಣ್ಣ, ಇಲ್ಲಿ ಬಬ್ಳು ಏನು ಮಾಡ್ತಿದ್ದಾನೆ? ನಮಗೆಲ್ಲ ಗಾಡಿ ವಾಶ್ ಮಾಡೋಕ್ಕೆ ಹೊರಗಡೆ ಕೊಡೋ ಅಗತ್ಯನೇ ಇಲ್ಲ. ನಮ್ಮ ಮನೆಯಲ್ಲೇ ಒಬ್ಬ ಇದ್ದಾನೆ ಮೆಕ್ಯಾನಿಕ್, ಯಂಗ್ ಮೆಕ್ಯಾನಿಕ್ಕು. ಬೇಡ ಬೇಡ ಅಂದರೂ ವಾಶ್ ಮಾಡ್ತಿರ್ತಾನೆ, ರಿಪೇರಿ ಮಾಡ್ತಿರ್ತಾನೆ. ಬಬ್ಲು ಪಿರೇರೆ ವಾಟರ್ ವೇಸ್ಟ್ ಕರ್ಲೆ ನಾವು ಜಯಂತ್ ಪಪ್ಪಾಯ ಹಣ್ಣಾಗಿದೆ, ಈ ಕಡೆಯಿಂದ ನೋಡಿದ್ರೆ ಇನ್ನೂ ಹಣ್ಣಾಗಿದೆ. ಇಲ್ಲಿ ಬರ್ಡ್ಸ್ ಇದು ಒಂದೇನೋ ಫುಡ್ ಆಗಿದೆ ಅಲ್ಲ, ನೋ ಪ್ರಾಬ್ಲಮ್. ವಾವ್, ಇವತ್ತು ನನ್ನ ಫೇವ್ರೆಟ್ ಫಿಶ್ ಕರಿ.
ನಾವು ಊರಿಗೆ ಬರ್ತಿರೋ ವಿಷಯ ಗೊತ್ತಾದ ಕೂಡಲೇ ಅಪ್ಪ ಫಸ್ಟ್ ಕೆಲಸ ಮಾಡೋದೇ ಫಿಶ್ ತಗೊಳ್ಳೋದು. ನಮಗೆಲ್ರಿಗೂ ಎಷ್ಟು ಫಿಶ್ ಇಷ್ಟ ಅಂತ ಅವರಿಗೆ ಕ್ಲಿಯರಾಗಿ ಗೊತ್ತು. ಇವತ್ತು ಫಿಶ್ ಕರಿ ಅಂತ ಗೊತ್ತಾದ ಕೂಡಲೇ ಅಣ್ಣ ಅತ್ತಿಗೆ ಅಡುಗೆ ಮನೆಯಲ್ಲೇ ಜಾಂಡ ಊರಿದ್ದಾರೆ. ಊಟ ಆಗೋ ಮುಂಚೆ ಅಂತೂ ಹೊರಗಡೆ ಹೋಗುವ ಯಾವ ಲಕ್ಷಣವೂ ನನಗೆ ಕಾಣಿಸ್ತಿಲ್ಲ ಇಲ್ಲಿ. ಅದು ಯಾವ ಬೇಕು ನಮ್ಮ ಮನೆಗೆ ಬಂದಿದೆ ಇವತ್ತು? ಮ್ಯಾವ್ ಮ್ಯಾವ್ ಹೇಳ್ತಾ ಉಂಟು. ಪಿಂಕ್ ಬೇಕು. ಏನು ಮಾಡ್ತಿದ್ದಾರೆ ಮಾಮಿ? ಮಾಮಿ ಮಕ್ಕಳಿಗೆ ಪಲಾವ್, ಮೆಂತ್ಯ ಬಟಾಣಿ ಮತ್ತು ಆಲೂಗಡ್ಡೆ, ನೀರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಮೆಂತ್ಯ ಪಲಾವ್ ಮತ್ತು ಕಾಯಿ ರೈಸ್ ಕಾಯಿ ಹಾಲು. ಕಾಯಿ ಹಾಲು. ಪಲಾವ್ ಆಯಿತು. ಇಲ್ಲಿ ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಿದ್ವಿ ಅಲ್ಲ ಉಷಾ, ನಾವೇನು ಮಾತಾಡ್ತಿದ್ವಿ ಇಲ್ಲಿ? ಅದೇ ನೆಕ್ಸ್ಟ್ ಡೇ ನಮ್ಮದು ಫ್ಯಾಮಿಲಿ ಫಂಕ್ಷನ್ ಇತ್ತಲ್ಲ. ಒಂದು ಸಂತೋಷಣ್ಣಂದು ಮಗನ ನಾಮಕರಣ ಮತ್ತು ಇನ್ನೊಂದು ಪವಿತ್ರನದ್ದು ಸೀಮಂತ ಇತ್ತಲ್ಲ. ಅದಕ್ಕೆ ಯಾರ್ಯಾರು ಹೋಗೋದು ಏನು ಅಂತ ನಾವು ಮಾತಾಡ್ತಿದ್ವಿ. ಒಂದೇ ದಿನ ಆಗಿದ್ದರಿಂದ ನಮಗೆ ಎಲ್ರಿಗೂ ಒಂದೇ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಯಾರು ಎಲ್ಲಿ ಹೋಗೋದಂತೆಲ್ಲ ಮಾತಾಡ್ತಿದ್ವಲ್ಲ ನಾವು ಅಲ್ಲಿ. ಹಾಂ ಹಾಂ, ವಾಟರ್ ತಗೊಂಬನ್ನಿ ಹೋಗಿ. ತಾತ ಮೊಮ್ಮಗ. ಅಮ್ಮನ ಮೀನಿನ ಸಾರಿ ಇವತ್ತು. ಯಾವ ಮೀನಮ್ಮ? ಮುರು ಮೀನು. ಮುರು ಮೀನು. ಮುರು ಮೀನಾ? ಅಮ್ಮ ನೀವು ಎಷ್ಟು ವರ್ಷದಿಂದ ಮೀನು ಸಾರು ಮಾಡ್ತಿದ್ದೀರಾ ಅಮ್ಮ? ಸಾಧಾರಣ 36 ವರ್ಷ ಆಯಿತು ಶುರು ಮಾಡಿ. ಫಿಶ್ ಸಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹಾಂ, ಅದ್ರ ಮುಂಚೆ ಮಾಡಲಿಲ್ಲ. ಅದ್ರ ಮುಂಚೆ 36 ವರ್ಷ. ಫ್ರೈ ಮೀನು ಸಾರು ಅಮ್ಮಂಗೆ ಗೊತ್ತಿರೋದ ರೆಸಿಪಿ ಇಲ್ಲ. ಹಾಕಿ ಅಮ್ಮ. ಅಲ್ವಾ ಹೇಗಿದೆ ಅಲ್ವಾ ನಮ್ಮ ಊರಿದು ಫ್ರೆಶ್ ಫಿಶ್. ಬಬ್ಳು ಹೋಗಿ ಬಂದ್ರಿ ನೀವು? ಏನು ಬೇಕು ನಿಮಗೆ? ಹೋಗಿ ಬಂದ್ರಿ? ನಮ್ಮ ಮನೇಲಿ ಒಂದು ಟಾರ್ಟೈಸ್ ಬಂದಿದೆ ಉಷಾ, ನೋಡಿಲಿ. ಇದೊಂಥರ ಏನು ಟಾರ್ಟೈಸ ಅಥವಾ ಇದೆ ಅನ್ನೋದು ಸ್ನೈಲ್ ಅಂತಾರಲ್ಲ ಅದ. ಪಿಂಕ್ ಟಾರ್ಟೈಸ್. ಮಕ್ಕಳ ಪಲಾವ್ ರೆಡಿ. ಇದು ಮಕ್ಕಳಿಗೋಸ್ಕರ ಮಾಡೋದು ನಾವು. ಡೈಲಿ ಒಂದೊಂದು ರೆಸಿಪಿ ಮಕ್ಕಳಿಗೆ ಅಲ್ವಾ ಅಮ್ಮ? ಹೌದು, ಮಕ್ಕಳಿಗೆ ವೆಜಿಟೇಬಲ್ ತಿನ್ನೋದಿಲ್ಲಲ್ಲ. ವೆಜಿಟೇಬಲ್ಸ್ ತಿನ್ನಲ್ಲ ಅಂತ ಈ ಪಲಾವ್ ಮಾಡಿ ಟ್ರಿಕ್ಸ್. ಏನ್ ಮಾಡ್ತಿದ್ದೀರಾ ನೀವು? ಏನ್ ಬಡಿತಿದ್ದೀರಾ? ಐಸ್. ಯಾರು ಕೊಟ್ರು ನಿಮ್ಗೆ ಐಸ್? ಎಲ್ಲಿಂದ? ಫ್ರಿಜ್ಜಲ್ಲಿ ಇತ್ತು ಐಸ್? ಯಾರು ಕೊಟ್ರು ನಿಮಗೆ? ನೀವೇ ತಗೊಂಬಂದ್ರಿ? ಅಜ್ಜ ಕೊಟ್ರಾ? ಐಸ್ ಮಾಡಿ ಇಟ್ಟಿದ್ರಂತ ನೀವು ಬರ್ತೀರಿ ಅಂತ? ನೀವು ಹೇಳಿದ್ರಾ ಐಸ್ ಮಾಡಿಡಿ ಅಜ್ಜ ನಾನು ಬರ್ತೀನಿ ಊರಿಗೆ ಅಂತ? ಹೇಳಿದ್ರಾ? ನಿನ್ನೆನೇ ಹೇಳಿದ್ರಾ? ಏನಂದ್ರು? ಹಾ, ತೊಂದರೆ ಇಲ್ಲ ಬಾ ಅಂದ್ರ? ನಮ್ಮ ಚೀಕು ಬಬ್ಬುಳಿಗೆ ಐಸ್ ಬ್ರೇಕ್ ಮಾಡೋದಂದ್ರೆ ತುಂಬ ಇಷ್ಟ. ಅದಕ್ಕೆ ನಾನೀಗ ವಾಟರ್ ಫಿಲ್ ಮಾಡಿ ಫ್ರೀಸ್ ಆಗೋಕೆ ಇಡ್ತಾ ಇದ್ದೀನಿ. ಆಡ್ಪಡ್ಕಂದ ಯಾಕೆ ಹೇಳಿ ನಮ್ಮನೆ ಆಡ್ಪಡ್ರ ಸಮ ಪಡ್ರಿ. ನಂಗೆ ಕೊಡ್ತೀಯಾ? 6 ಬ್ಲೂ ಇತ್ತು ರೆಡ್ ತಗೋತು. ಗಮ್ ಅಂತಿದೆ. ಎಷ್ಟೊಂದು ದಿವಸ ಆಯ್ತಲ್ಲಮ್ಮ ಫಿಶ್ ಸಾರು ತಿನ್ನದೆ ನಾವು. ಅಯ್ಯೋ
ನಮ್ಮ ಮಗಳು ಹೇಳುದು ಊರಿಗೆ ಬಂದು ಫಿಶ್ ಬೇಕಾದಷ್ಟು ತಿನ್ಬೋದು. ಚೀಕುನಾ ಇವತ್ತು ಬಸ್ಸಲ್ಲಿ ಇವತ್ತು ಬಸ್ಸಲ್ಲಿ ಹೇಳ್ತಿದ್ಲು. ಹಾ ನಮ್ಮಮ್ಮ ಊರಿಗೆ ಬಂದಮೇಲೆ ನಮ್ಮನೇಲಿ ಇರೋದಕ್ಕಿಂತ ದೊಡ್ಡಮ್ಮನ ಮನೇಲಿ ಇರೋದೇ ಜಾಸ್ತಿ. ಶೂಟ್ ಮಾಡೋದ ನೀವು ನನಗೆ? ಎಸ್. Mama, hands up. Mama, hands up. ಅವಳು ನೋಡ ತಿಂದ್ರೆ ಉಳಿಗಾಲ ಇಲ್ಲ ತಿನ್ನ ಮುಂಚೆ. ಓ ಈ ಜನ ಬಿದ್ದಿದೆ ಇಲ್ಲಿ. ನಿಮ್ಮನೆ ಟಾಮ್ ಅಂಡ್ ಜೆರಿ ಟಿವಿಲಿದ್ರೆ ನಮ್ಮನೆ ಟಾಮ್ ಅಂಡ್ ಜೆರಿ ನೋಡಿ ಇಲ್ಲಿದ್ದಾರೆ. ಒಬ್ರಿಗೊಬ್ರು ಜಗಳನೂ ಆಡ್ತಾರೆ, ಯಾವಾಗಲೂ ಅಂಟ್ಕೊಂಡು ಇರ್ತಾರೆ. ಏನು ಬಬ್ಳು ಇದು? ಪ್ಲೇಟ್ಸ್ ಬಂತು. ಈ ಪ್ಲೇಟ್ಸ್ ಬಗ್ಗೆ ಒಂದು ಸ್ಟೋರಿ ಹೇಳ. ಈ ಪ್ಲೇಟ್ಸ್ ಏನು ಗೊತ್ತಾ, 2013ನಲ್ಲಿ ಬಾಂಬೆಯಿಂದ ನನ್ನ ದೊಡ್ಡಮ್ಮನ ಮಗ ಕಮಲಾಕ್ಷಣ್ಣ ಕಳಿಸಿಕೊಟ್ಟಿದ್ದು. ನನ್ನ ಫೇವ್ರೆಟ್ ಪ್ಲೇಟ್ಸ್ ಇದು. ಯಾಕೆ ಗೊತ್ತಾ, ಕ್ವಾಲಿಟಿ ಅಥವಾ ಅದರ್ ರೀಸನ್ಸ್ಗೆ ಅಲ್ಲ, ಇದೊಂಥರ ಫೀಲಿಂಗ್. ಮೊದಲೆಲ್ಲ ಈ ಥರ ಗಿಫ್ಟ್ ಮಾಡೋರು ನಮಗೆ ತುಂಬ ಹತ್ತಿರ ಆಗಿರೋರು ಮಾತ್ರ ಅಲ್ವಾ. ಹಾಗಾಗಿ ಈ ಪ್ಲೇಟ್ಸ್ ನಾವು ಇನ್ನೂ ಕೂಡ ಜೋಪಾನವಾಗಿ ಇಟ್ಕೊಂಡು ಬಂದಿದ್ದೀವಿ. ಇದೊಂಥರ ಅಟ್ಯಾಚ್ಮೆಂಟ್ ನಮಗೆ. ಈಗಲೂ ಅಷ್ಟೇ, ಸ್ಪೆಷಲ್ ನಾವು ಊರಲ್ಲಿ ಸ್ಪೆಷಲ್ ಒಕೇಶನ್ ಇದ್ದಾಗ ಮಾತ್ರ ಈ ಪ್ಲೇಟ್ಸ್ ತೆಗಿತೀವಿ. ಒಂಥರ ಇಷ್ಟ. ಆಹಾ, ಕಡೆಗೂ ನಾನು ವೆಯ್ಟ್ ಮಾಡ್ತಿದ್ದ ಟೈಮ್ ಬಂತು. ಫಿಶ್ ತಿನ್ನೋದು ಎಷ್ಟು ಟೈಮ್ ಆಗಿತ್ತು ಗೊತ್ತಾ. ನಾವು ಯೂಶ್ವಲಿ ಬ್ಯಾಂಗ್ಳೂರಿನಲ್ಲಿ ಜಾಸ್ತಿ ಚಿಕನ್ ಪ್ರಿಫರ್ ಮಾಡ್ತೀವಿ ಆಯಿತಾ, ಊರಲ್ಲಿ ಫಿಶ್. ಬೆಂಗಳೂರಿಂದ ಬಂದ ನಂತರ ಫಸ್ಟ್ ಫಿಶ್ ಊಟ. ಹೇಗೆ ಅನಿಸ್ತುಂಟು ಉಷಾ ನಿಂಗೆ? ಎಕ್ಸೈಟೆಡಾ? ನಿಂಗೆ ಫಿಶ್ ಇಷ್ಟ ಇಲ್ವಲ್ಲ, ಬಿಡು. ನಂಗ ಫಿಶ್ಶಾ ಎಂತ ಹೇಳ್ತೀವಿ ಮಾರೈತಿ, ನಂದು ಮತ್ತು ಫಿಶ್ದು ಜನ್ಮದ ಅನುಬಂಧ. ಮದುವೆ ಆದಾಗ ನಾನು ಬರೀ ರವಿನ ಕಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡೆ. ಇದು ನೋಡಿದರೆ ಫಿಶನ್ನು ಕಟ್ಕೊಂಡಿದ್ದೀನಿ ಅಂತ ಅನ್ನಿಸ್ತಿದೆ. ನಾನು ಮದುವೆಯಾಗಿ ಬಂದ ಫಸ್ಟ್ನಲ್ಲಿ ಯಾವಾಗಲೂ ಫಿಶ್ ಇರ್ತಿತ್ತು. ನಾನು ಓಕೆ ಮದುವೆಯಾಗಿ ಬಂದು ಫಸ್ಟ್ರಲ್ಲೇನೋ ಮಾಡ್ತಿದ್ದಾರಂತ ನಾನು ಹಾಗೆ ಅಂದ್ಕೊಂಡ್ರೆ, ಆಮೇಲೆ ಎವ್ರಿ ಡೇ ಫಿಶ್ಶೇ ಕಂಟಿನ್ಯೂ ಆಗ್ತಿತ್ತು. ನನಗೆ ಶಾಕು, ಏನು ಇವರು ಇಷ್ಟೊಂದು ಫಿಶ್ ತಿಂತಾರಂತ. ಆಮೇಲೆ ಅತ್ತೆ ಹತ್ರ ಕೇಳಿದ್ರು, ಅತ್ತೆ ಹೇಳ್ತಿದ್ರು ರವಿ ರಶ್ಮಿ ಅಂತೂ ಚಿಕ್ಕದಿಂದಲೂ ಫಿಶ್ ತಿನ್ಕೊಂಡೇ ಬೆಳೆದವ್ರು, ಅವ್ರಿಗೆ ಫಿಶ್ ಬೇಕು ಅಂತ. ನಮ್ಮ ಮಾವ ಅಂತೂ ಒಂದಿನನೂ ಫಿಶ್ ಇಲ್ಲ ಅಂದರೆ ಮೂಡ್ ಔಟ್ ಆಗುತ್ತೆ ಅಂತ ಹೇಳ್ಬೋದು, ಅಷ್ಟು ಫಿಶ್ ತಿಂತಾರೆ. ಹಾಗೆ ಈ ಮನೆಯಲ್ಲಿ ನಾನು ಫಿಶ್ ತಿಂತ ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ, ಊರಿಗೆ ಬಂದ ತಕ್ಷಣ ನಾನೇ ಫಸ್ಟ್ ಹೇಳ್ತೀನಿ ಮಾವ ಫಿಶ್ ತಗೊಳ್ಳಿ ಅಂತ. ಅವ್ರು ಆಲ್ರೆಡಿ ತೊಗೊಂಡಿರ್ತಾರೆ, ತೊಗೊಂಡಿಲ್ಲ ಅಂದರೂ ನಾನೇ ಫಸ್ಟ್ ಎಲ್ಲರಿಗಿಂತ ಮೊದಲು ನಾನೇ ಹೇಳಿಬಿಡ್ತೀನಿ ಫಿಶ್ ತಗೊಳ್ಳಿ ಮಾವ ಅಂತ. ಅಷ್ಟು ಅಡಿಕ್ಟ್ ಆಗಿದ್ದೀನಿ ನಾನು ಫಿಶ್ಗೆ. ಹಾಗಾಗಿ ಫಿಶ್ ಈಗ ನನಗೆ ತುಂಬ ಇಷ್ಟ. ಇದು ಗಡದ್ದಾಗಿ ಫಿಶ್ ಊಟ ಮಾಡಿ ರೂಮನ್ನೆಲ್ಲ ಕತ್ಲೆ ಮಾಡಿ ಮಲ್ಕೊಂಡಿರೋದು. ಮಧ್ಯಾಹ್ನ ನೈಟ್ ಟ್ರೈನ್ ಜರ್ನಿ ಮಾಡಿ ಎಲ್ರಿಗೂ ಸುಸ್ತಾಗಿತ್ತು ಆಯಿತಾ. ಸರಿ ನಿದ್ದೆ ಎಲ್ಲ ಇರೋದಿಲ್ಲ ಅಲ್ವಾ, ಅದಕ್ಕೆ ಒಂದು 2 ಗಂಟೆ ರೆಸ್ಟ್ ಮಾಡೋಣ ಅಂತ ಎಲ್ಲರೂ ಮಲ್ಕೊಂಡ್ರು. ಮಕ್ಕಳಿಗೂ ತುಂಬ ನಿದ್ದೆ ಬರ್ತಿತ್ತಂತೆ. ಸೊ ಅಮ್ಮ ಮಕ್ಕಳನ್ನೆಲ್ಲ ಮಲಗಿಸಿ ಎಲ್ಲರೂ ರೆಸ್ಟ್ ಮಾಡ್ತಿದ್ದಾರೆ. ಈಗ ನಮ್ಮ ಟೀ ಟೈಮ್. ಎಲ್ಲರದ್ದು ಒಂದು ನಿದ್ದೆ ಆಗಿ ರಿಲ್ಯಾಕ್ಸ್ ಆಗಿ ಈಗ ಬಿಸಿ ಬಿಸಿ ಟೀ ಕುಡಿಯೋ ಟೈಮ್. ನಮ್ಮನೇಲಿ ಟೀ ಮಾತ್ರ ಅಪ್ಪನೇ ಮಾಡೋದು ಆಯಿತಾ. ನಮಗೆ ಇದು ಬೆಸ್ಟ್ ಟೀ ಇನ್ ದ ವರ್ಲ್ಡ್ ಅನಿಸುತ್ತೆ. ಯಾಕಂದರೆ ಅಷ್ಟು ಟೇಸ್ಟಿಯಾಗಿ ಟೀ ಮಾಡ್ತಾರೆ. ನನಗನ್ಸುತ್ತೆ ಟೀ ಪುಡಿ ಜೊತೆ ಸ್ವಲ್ಪ ಎಕ್ಸ್ಟ್ರಾ ಲವ್ ಕೂಡ ಹಾಕ್ತಾರೆ ಅನಿಸುತ್ತೆ. ಬೇರೆ ಯಾರೇ ಮನೇಲಿ ಟೀ ಮಾಡಿದರೂ ಅಪ್ಪ ಮಾಡಿರೋ ಟೇಸ್ಟ್ ಮಾತ್ರ ಬರೋದೇ ಇಲ್ಲ. ಹಾಗಾಗಿ ಈಗ ಅಲ್ಲ, ಸುಮಾರು 15 ವರ್ಷದಿಂದ ಅಪ್ಪನೇ ಟೀ ಮಾಡ್ಕೊಂಡು ಬರ್ತಿದ್ದಾರೆ. ನಿಮ್ಮನೇಲಿ ದ ಬೆಸ್ಟ್ ಟೀ ಯಾರು ಮಾಡ್ತಾರೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸಂಜೆ ಆಗ್ತಿದ್ದಂಗೆ ಮಕ್ಕಳು ಹೊರಗಡೆ ಹೋಗೋಣ ಅಂತ ಶುರು ಮಾಡಿಕೊಂಡ್ರು. ಬ್ಯಾಂಗ್ಳೂರ್ನಲ್ಲಂತೂ ಗೊತ್ತಲ್ಲ, ಸುತ್ತಾಡಿ ಅಭ್ಯಾಸ ಆಗಿರುತ್ತೆ. ಇಲ್ಲಿನೂ ಹೊರಗಡೆ ಹೋಗಬೇಕು ಅಂತ ಸ್ಟಾರ್ಟ್ ಮಾಡಿಕೊಂಡ್ರು. ನಮ್ಮದು ಹಳ್ಳಿ ಆಗಿದ್ದರಿಂದ ಇಲ್ಲಿ ಅಷ್ಟೊಂದು ಶಾಪ್ಸ್ ಎಲ್ಲ ಇಲ್ಲ, ಏನು ಬೇಕಾದರೂ ಸಿಟಿಗೇನೆ ಹೋಗಬೇಕು. ಹಾಗೆ ನಮಗೆ ಸಿಟಿ ಕಡೆ ಸ್ವಲ್ಪ ಕೆಲಸ ಇತ್ತು. ಹಾಗೆ ಸಂತೋಷಣ್ಣನ ಮನೆಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಅಲ್ಲಿ ನಾಳೆ ಅವನ ಮಗನ ನಾಮಕರಣ, ಹಾಗೆ ಪ್ರಿಪರೇಷನ್ ಆಗಿದೆಯಾ ಅಂತ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಬ್ಯಾಂಗ್ಳೂರಿನಲ್ಲಿ ಗೌರ್ಮೆಂಟ್ ಬಸ್ಗಳು ಜಾಸ್ತಿ ಆದರೆ ಊರಲ್ಲಿ ತೀರಾ ಕಡಿಮೆ ಆಯಿತಾ. ಇಲ್ಲಿ ಪ್ರೈವೇಟ್ ಬಸ್ಗಳದ್ದೇ ರಾಜ್ಯಭಾರ. ಹಾಗೆ ನಾವು ಕೂಡ ಬಸ್ಸಲ್ಲೇ ಹೊರಟ್ವಿ. ಬಸ್ ಅಂತೂ ಫುಲ್ ಖಾಲಿ ಇತ್ತು. ನಮಗೋಸ್ಕರನೇ ಪ್ರೈವೇಟ್ ಬಸ್ ಬುಕ್ ಮಾಡ್ದಂಗಿತ್ತು. ಅದರ ಜೊತೆ ಬ್ಯೂಟಿಫುಲ್ ಸನ್ಸೆಟ್ ಕೂಡ ಸಿಕ್ತು. ಈ ಊರಿನ ಹೆಸರು ಮದಗ ಅಂತ. ಇಲ್ಲಿ ಕಾಣ್ತಿರೋದು ಅಯ್ಯಪ್ಪ ಸ್ವಾಮಿ ಟೆಂಪಲ್. ತುಂಬ ವರ್ಷದಿಂದ ಇಲ್ಲಿ ಅಯ್ಯಪ್ಪ ಭಕ್ತರು ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ನಮ್ಮ ಸಂತೋಷಣ್ಣನ ಮನೆ.
ಇವಾಗ ಬಂದದಷ್ಟೇ. ನಾಳೆ ಅಡುಗೆಗೆ ಎಲ್ಲ ಪ್ರಿಪರೇಷನ್ ನಡೀತಿದೆ. ಇವರೇ ನನ್ನ ಮಾಮಿ, ಅಂದರೆ ನನ್ನ ಅಪ್ಪನ ಅಕ್ಕ. ಇವರ ಮೊಮ್ಮಗನ ನಾಮಕರಣ. ಈ ಫಂಕ್ಷನ್ಗೆ ಡೆಕೋರೇಷನ್ ಎಲ್ಲ ನಮ್ಮ ಸಂತೋಷಣ್ಣನೇ ಮಾಡಿದ್ದು. ನಾಳೆ ಡೀಟೇಲ್ ಆಗಿ ತೋರಿಸ್ತೀನಿ, ಹೇಗಿದೆ ಅಂತ ನೋಡಿ ಹೇಳಿ. ಎಷ್ಟು ವರ್ಷ ಆಯಿತು? 12ಕ್ಕೆ 11ಕ್ಕೆ ಫೌಂಡೇಶನ್ 2012. ಹಾಂ 2012. ಅವಾಗದು ದೊಡ್ಡ ಮನೆ ಇದು ಅಲ್ವಾ? ಮೊನ್ನೆ ರೀಪೇಂಟ್ ಮಾಡಿದ. ಓ ಬಿಳಿ ಇತ್ತಲ್ಲ? ಹೌದು, ಪಿಂಕ್ ಇತ್ತು. ಇನ್ನು ಮನೆಗೆ ಹೊರಡಬೇಕು. ಆಲ್ರೆಡಿ ಲೇಟ್ ಆಯಿತು. ನಾಳೆ ಬೇಗ ಎದ್ದು ಮತ್ತೆ ಫಂಕ್ಷನ್ಗೆ ರೆಡಿಯಾಗಿ ಇಲ್ಲಿ ಬರಬೇಕು. ನಾವು ವಾಪಸ್ ಹೊರಟ್ವಿ. ಅಲ್ಲಿಂದ ರೋಡ್ ಹತ್ರ ಬರುವಾಗ ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು ಆಯಿತಾ. ಒಬ್ಬರು ಬೈಕ್ನಲ್ಲಿ ಬರ್ತಿದ್ರು, ದೊಡ್ಡ ಬೈಕ್ ಅದು. ಮತ್ತೆ ಒಂದು ಹೋರಿ ಬಂದು ಅದಕ್ಕೆ ಡಿಕ್ಕಿಯಾಗಿದೆ. ಬೈಕ್ ಅವರು ಸ್ಲೋ ಇದ್ದರು, ಬಟ್ ನೈಟ್ ಟೈಮ್ ಅಲ್ವಾ, ಅವರಿಗೆ ಹೋರಿ ಬಂದಿದ್ದು ಕಾಣಿಸಿಲ್ಲ ಅನಿಸುತ್ತೆ. ಹೆಲ್ಮೆಟ್ ಇದ್ದಿದ್ದರಿಂದ ಸದ್ಯ ಏನೂ ಆಗಿಲ್ಲ. ಕೆಳಗೆ ಬಿದ್ದರು ಅವರು. ಬೈಕಿಗೂ ಸ್ಕ್ರ್ಯಾಚಸ್ ಆಯಿತು. ಆದರೂ ಎಲ್ಲರೂ ಓಡೋಡಿ ಬಂದರು, ಅವರನ್ನು ಎತ್ತಿದ್ರು. ಹೋರಿ ಓಡಿ ಹೋಯ್ತು ಅಲ್ಲಿಂದ. ಅದು ಕೂಡ ಹೆದರ್ಕೊಂಡಿತ್ತು ತುಂಬ. ಅದು ಮೇಯ್ನ್ ರೋಡ್, ಆದರೂ ಹೋರಿ ಹೇಗೆ ಸಡನ್ನಾಗಿ ಓಡಿ ಬಂತಂತ ನಮಗೂ ಕಾಣಿಸ್ಲಿಲ್ಲ ಆ್ಯಕ್ಚುಲಿ. ಇದಕ್ಕೆ ಹೇಳೋದು ಎಲ್ಲರೂ ಹೆಲ್ಮೆಟ್ ಯೂಸ್ ಮಾಡಲೇಬೇಕು ಅಂತ. ಅದು ಕೂಡ ಎಸ್ಪೆಷಲಿ ನೈಟ್ ಟ್ರಾವೆಲ್ ಮಾಡುವಾಗಂತೂ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ನಾವು ಹೊರಗಡೆ ಇದ್ದಾಗ ನಮ್ಮ ಮನೆಯವರು ನಮಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಅಲ್ವಾ. ಅಮ್ಮ ಕ್ಲೀನಿಂಗ್ ಎಲ್ಲ ಮುಗೀತಾ ಅಮ್ಮ? ಆಯ್ತು ಬಂದಿತ್ತು. ಊಟ ಚೆನ್ನಾಗೈತಮ್ಮ ಇವತ್ತು? ಊಟ ಮೀನಲ್ವಾ? ಫಿಶ್ ಇವತ್ತು ಸಿಕ್ಕಾಪಟ್ಟೆ ತಿಂದುಬಿಟ್ವಿ ನಾವು. ಫಿಶ್ ಸಾರು ಅಂದರೆ ಬೇರೆ ಏನು ಬೇಡ. ನಿಜ, ಅದು ನಿಜ. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. ಬಾಯ್ ಬಾಯ್ ಬಾಯ್, ಗುಡ್ ನೈಟ್. ಇನ್ನು ನಾಳೆ ಫಂಕ್ಷನ್ನಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಗುಡ್ ನೈಟ್.